ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸಮಾಧಾನ ಮಾಡ್ಕೊಳ್ಳಿ ಸೀತಾ. ಸಿಹಿ ಇಲ್ಲ ಅನ್ನೋ ಸತ್ಯ ಕೇಳಿ ನಿಮ್ಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ. ನಾನಾದ್ರೂ ಏನ್ ಮಾಡಕ್ಕಾಗುತ್ತೆ ಹೇಳಿ? ನನಗೆ ನನ್ನ ಸೀತಾ ವಾಪಸ್ ಬೇಕಿತ್ತು. ನೀವು ಮೊದ್ಲಿನ ಸೀತಾ ಹಾಕ್ಬೇಕು ಅಂದ್ರೆ ಸಿಹಿ ಬೇಕಿತ್ತು. ಅದಕ್ಕೆ ನಾನು ಈ ತರ ಮಾಡ್ಬಿಟ್ಟೆ ಸೀತಾ. ರಿಯಲಿ ಸಾರಿ ಸೀತಾ. ಸೀತಾ ಪ್ಲೀಸ್ ಏನಾದ್ರು ಮಾತಾಡಿ ಸೀತಾ. ಈ ಥರ ಸೈಲೆಂಟ್ ಆಗಿರಬೇಡಿ. ನೀವು ಈ ಥರ ಸೈಲೆಂಟ್ ಆಗಿರೋ ನಂಗೆ ತುಂಬ ಭಯ ಆಗುತ್ತೆ. ಸೀತಾ ನನಗೆ ಗೊತ್ತು ನಾನು ಮಾಡಿದ ತಪ್ಪೇ ಇರ್ಬೋದು. ಬಟ್ ನೀವಾಗಿದ್ದಿದ್ದ ಸಿಚುವೇಶನ್ ಅಲ್ಲಿ ಐ ವಾಸ್ ಸೋ ಕ್ಲೂಲೆಸ್. ನನಗೂ ಅಶೋಕಂಗೆ ಇದ್ದಿದ್ದು ಇದೊಂದೇ ದಾರಿ ಸೀತಾ. ಅದಕ್ಕೆ ಹೀಗೆಲ್ಲ ಮಾಡಬೇಕಾಗಿತ್ತು. ಕ್ಷಮಿಸ್ಬಿಡಿ ಸೀತಾ. ರಿಯಲಿ ಸಾರಿ. ನೀನ್ ಸಿಹಿ ಅಲ್ಲ ಅಂದ್ರೆ ಮತ್ತಿನ್ಯಾರು? ನಿನ್ನ ಹೆಸರೇನು? ನನ್ನ ಹೆಸರು ಸುಬ್ಬಿ. ಸೀತಾ ಈ ಸುಬ್ಬಿ ಯಾರು? ಸುಬ್ಬಿನ ಎಲ್ಲಿಂದ ಕರ್ಕೊಂಡ್ ಬಂದ್ವಿ ಎಲ್ಲ ಹೇಳ್ತೀನಿ ನಾನೇ. ರಾಮ್, ನಾನು ಮಾತಾಡ್ತಿರೋದು ಅವಳ ಹತ್ರ, ನಿಮ್ಮ ಹತ್ರ ಅಲ್ಲ. ಅವಳು ಮಾತಾಡ್ಲಿ ಬಿಡಿ. ನೀನ್ ಹೇಳು. ನನ್ನ ಹೆಸರು ಸುಬ್ಲಕ್ಷ್ಮಿ. ಎಲ್ಲರೂ ನನ್ನ ಪ್ರೀತಿಯಿಂದ ಸುಬ್ಬಿ ಅಂತ ಕರೀತಾರೆ. ನಮ್ಮ ಮನೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ. ನಾನು, ಜಾಕಿ ಅಣ್ಣ, ಪುಟ್ಲಿಂಗು, ಕಾವೇರಿ ಅಕ್ಕ, ತಾತ ಒಂದೇ ಮನೆಯವರು. ಅವತ್ತು ಮನೆ ಹತ್ರ ಒಬ್ರು ಬಂದಿರಲ್ಲ, ಅವರೇ ನನ್ನ ತಾತ. ನನಗೆ ಈ ಫೋಟೋ ತುಂಬ ಇಷ್ಟ ಆಗೈತೆ. ನಮ್ಮಮ್ಮ ಇದ್ದಿದ್ರೆ ಹೀಗೆ ಇರ್ತಿದ್ರು ಅನ್ಸೈತೆ. ಅದೇನೋ ಸೀರಿಯಲ್ಗೆ 5 10 ವರ್ಷ ಹುಡುಗಿ ಬೇಕಂತೆ, ಅದಕ್ಕೆ ಆಡಿಷನ್ ಮಾಡ್ತಾವ್ರೆ. ನೀನು ಜಾಕ್ ಪಟ್ಟೆ ಹೊಡೆದೆ ಬಿಡು. ಇದೊಳು ಬೇಗ ರೆಡಿ ಆಗು, ಆಡಿಷನ್ ಕೊಡು. ಯಾರಾದ್ರೂ ಇದ್ದೀರಾ? ನಿನ್ ಹೆಸರೇನು ಪುಟ? ನನ್ನ ಹೆಸರು ಸುಬ್ಲಕ್ಷ್ಮಿ ಅಂತ. ನಾವು ಯಾವ ಸಿನಿಮಾ ಅಥವಾ ಸೀರಿಯಲ್ ಶೂಟಿಂಗ್ ಮಾಡ್ತಾ ಇಲ್ಲ. ಮತ್ತೆ ಆಡಿಷನ್ ನಮ್ ಸುಬ್ಬಿ ಸೆಲೆಕ್ಟ್ ಆಗಿದ್ದು. ಸುಬ್ಬಿ ನೋಡಕ್ಕೆ ಸೇಮ್ ನನ್ನ ಮಗಳ ತರನೇ ಇದ್ದಾಳೆ. ಸುಬ್ಬಿನ ನಮ್ಮ ಜೊತೆ ಕಳಿಸ್ಕೊಡಿ. ಮೊದಲು ನನಗೂ ಇಷ್ಟ ಇರಲಿಲ್ಲ. ನನ್ನ ಮನೆಯವ್ರಿಗೆ ಸಹಾಯ ಆಗಲಿ ಅಂತ ಇಲ್ಲಿ ಒಪ್ಕೊಂಡು ಬಂದೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸುಬ್ಲಕ್ಷ್ಮಿ. ನನಗೋಸ್ಕರ ಇವರೆಲ್ಲ ನನ್ನ ಹತ್ರ ಸುಳ್ಳು ಹೇಳಿಸಿದ್ದಾರೆ. ನಿನ್ನ ಕೈಲಿ ಸುಳ್ಳು ಹೇಳಿಸ್ಬಾರ್ದಾಗಿತ್ತು. ಇವರೆಲ್ಲ ನೀನಿನ್ನ ಚಿಕ್ಕವಳು. ಇವರೆಲ್ಲರೂ ಪರವಾಗಿ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ಇನ್ಮೇಲೆ ನೀನು ನಾಟಕ ಮಾಡೋದು ಬೇಡ, ಸರಿನಾ? ಏನ್ ಹೇಳ್ತಾ ಇದ್ದೀರಾ?